ನಮಸ್ಕಾರ. ಶುಚಿ ರುಚಿ ಅಡಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಇದು ನವಣಕ್ಕಿ. ಇವತ್ತು ನಾನು ನವಣಕ್ಕಿ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನವಣಕ್ಕಿ ಅಂದರೆ ಈ ಥರ ಇರುತ್ತೆ. ನಾನು ಈ ಬಟ್ಲಲ್ಲಿ 1 ಬಟ್ಲು ನವಣಕ್ಕಿ ತೊಗೊತಾ ಇದ್ದೀನಿ. ಅದನ್ನು ನಾವು ತೊಳೆದು ನೆನೆ ಇಟ್ಕೋಬೇಕು. ಅಂದರೆ ನಾಳೆ ಬೆಳಿಗ್ಗೆ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ನೆನೆ ಇಟ್ಕೋಬೇಕು. ಒಂದು 8 to 9 hours ಇದು ಚೆನ್ನಾಗಿ ನೆನಿಬೇಕು ನವಣಕ್ಕಿ. ಅಂದರೆ ನವಣಕ್ಕಿ ಪಾಯಸ ಚೆನ್ನಾಗಿ ಬರುತ್ತೆ. ಅನ್ನ ಮಾಡಿಕೊಂಡ್ರು ಅಷ್ಟೇ ನವಣಕ್ಕಿಯಿಂದ ನೆನಿಯಿಟ್ಟೆ ಮಾಡ್ಕೋಬೇಕು. ಇದನ್ನು ನಾನು ನೆನೆ ಇಡ್ತಾ ಇದ್ದೀನಿ ರಾತ್ರಿ 2 ಸಲ ತೊಳೆದು 1 ಸಲ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ. ರಾತ್ರಿ ಫುಲ್ಲು ನೆನಿಬೇಕು. ಈಗ ಬೆಳಿಗ್ಗೆ ಪಾಯಸ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಬಟ್ಲಲ್ಲಿ ಅಳತೆ ತೊಗೊಂಡಿದ್ನೋ ಅದರಿಂದ 3 ಬಟ್ಲು ನೀರು ಫಸ್ಟ್ ಹಾಕ್ಕೊಂಡೆ. ಲೋಟದಲ್ಲೇ ಅಳ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನೆನಿಟ್ಟಿರೋ ನೀರನ್ನ ಬಸ್ಕೊಂಡು ಈ ನವಣಕ್ಕಿನ ನೀರು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಹಾಕ್ಕೋಬೇಕು. ಈ ನವಣಕ್ಕಿನ ಹಾಕ್ಕೋಬೇಕು. ನೆನಿಬೇಕು. ಇದು ಫಸ್ಟು ನೋಡಿ ಈ ಥರ ಬಂದಿದೆ ನೋಡಿ, ನೆಂದು ಈ ಥರ ಇರಬೇಕು. ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಟ್ಟು ನಾನು ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದರ ಅಳತೆಯಲ್ಲೇ ಒಂದು 3 ಬಟ್ಲು ನೀರು ತೊಗೋಬೇಕು. ಆಮೇಲೆ ನಾವು ಬೆಲ್ಲ ಆ್ಯಡ್ ಮಾಡ್ತೀವಲ್ಲ ಅಲ್ಲಿಗೆ ಸರಿ ಹೋಗುತ್ತೆ. ಸ್ವಲ್ಪ ಪಾಯಸ ನೀರಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆದರೂ ನೀವು ತೊಗೋಬೋದು. ಅಳತೆ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೆ ತೋರಿಸ್ಬೇಕಾದ್ರೆ ತೋರಿಸಿಲ್ಲ ಅಳತೆ ಮಾಡಿರೋದು. ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲ ನೀರು ಹಾಕಿ ಇಟ್ಟಿದ್ದೀನಿ. ಕುದಿಬೇಕು. ಸ್ಲಿಮ್ ಫ್ಲೇಮಲ್ಲೇ ಇಡಬೇಕು ಇದನ್ನು. ಇದು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿದ್ದೀನಲ್ಲ, ನೀವೇನಾದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅಥವಾ ಜಾಸ್ತಿ ತುಂಬ ಜೋರಾಗಿ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ತಳ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಸ್ಲಿಮ್ಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ಅದು ನವಣಕ್ಕಿ ಎಲ್ಲ ಬೇಯೋದ್ರೊಳಗೆ ಈಗ ನಾನು ಬೆಲ್ಲನ ನೀಟಾಗಿ ಚಿಕ್ಕದಾಗಿ ಸಣ್ಣಾಗಿ ಹೆಚ್ಕೊತೀನಿ. ನಾನು ಯಾವ ಬಟ್ಲಲ್ಲಿ ಅಳತೆ ತೊಗೊಂಡಿದ್ವಲ್ಲ, ಎಷ್ಟು ತೊಗೊಂಡಿರ್ತೀವೋ ನವಣಕ್ಕಿನ ಅದೇ ಬಟ್ಲ ಅಳತೆಯಲ್ಲೇ ನಾನು ಬೆಲ್ಲ ಹಾಕ್ತೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೊಂದು ಚೂರು ಜಾಸ್ತಿ ಹಾಕ್ಬೋದು, ಇಲ್ಲ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆನೂ ಹಾಕ್ಬೋದು. ಅಂದರೆ ಎಷ್ಟು ಅಳತೆ ತೊಗೊಂಡಿರ್ತೀನೋ ಅದಕ್ಕೆ ನಾನು ಚೂರು ಕಡಿಮೆ ಮಾಡ್ಕೋಬೋದು, ಇಲ್ಲ ಒಂದು ಚೂರು ಜಾಸ್ತಿ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ನಾನು ಎಷ್ಟು ತೊಗೊಂಡಿನೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಅಷ್ಟೇ ತೊಗೊಂಡಿದ್ದೆ ಅಷ್ಟೇ ಹಾಕ್ಕೊತಿದ್ದೀನಿ. ಇಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ಅದು ಬೇಯುವಾಗ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ. ಇದನ್ನು ನಾನಿವಾಗ ಅದು ನವಣಕ್ಕಿ ಇದು ಆಗಬೇಕಲ್ಲ, ಅದು ನವಣಕ್ಕಿ ಅನ್ನದ ಥರ ಆಗುತ್ತೆ. ಅಂದರೆ ನವಣಕ್ಕಿ ಅನ್ನ ಅಂತೀವಲ್ಲ, ಅದು ಸ್ವಲ್ಪ ಆಗೋಕ್ಕೆ ಬಂದಾಗ ಈ ಬೆಲ್ಲನ ಹಾಕ್ಕೊಂಡ್ಬಿಟ್ರೆ ನಿಮಗೆ ರೆಡಿ ಆಗಿಬಿಡುತ್ತೆ ನವಣಕ್ಕಿ ಪಾಯಸ. ನೋಡಿ, ಈ ಥರ ಕುದೀತಾ ಇದೆ. ಇದು ಸ್ವಲ್ಪ ಮಿಲೆಟ್ಸ್ ಅಂದರೆ ಸ್ವಲ್ಪ ಗಟ್ಟಿನೇ ಇರುತ್ತಂತೆ, ಅದು ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ಚೆನ್ನಾಗಿ ನೆಂದ್ರೇ ಚೆನ್ನಾಗಿ ಬರೋದು. ಅದು ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದರೆ ನಿಮಗೆ ಗಟ್ಟಿ ಎಷ್ಟೊತ್ತಾದರೂ ಬೇಯೋದೇ ಇಲ್ಲ. ಆ ಥರ ಹೆಂಗೆ ಮಾಡೋದು ಅಂತಲೇ ಗೊತ್ತಾಗಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನೆಂದ್ಬಿಟ್ರೆ ನಮಗೆ ಒಂದು ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ. ನೋಡಿ, ಚೆನ್ನಾಗಿ ಬೇಯಬೇಕು. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅಲ್ಲೇ ನಿಂತು ಕೈ ಆಡಿಸ್ಬೇಕಾಗತ್ತೆ. ಅದಕ್ಕೆ ಸ್ಲಿಮ್ಮಲ್ಲಿ ಇಟ್ಟರೆ ನೀವು ಬೇರೆ ಏನಾದರೂ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಆಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಆಗೋಕ್ಕೆ ಬಂದಿದೆ. ನೋಡಿ, ಹಿಂಗಾಗಬೇಕು. ಸ್ವಲ್ಪ ಬೇಕಾದರೆ ಮೇಲೆ ತೊಗೊಂಡು ಮುಟ್ಟಿ ನೋಡ್ಕೋಬೋದು. ಇದು ನಿಮಗೆ ಅನ್ನ ಮಾಡ್ಕೊಳೋದಾದರೆ ನೀವು ಅದ್ರದ್ದು ಅಳತೆನೇ ಬೇರೆ ಇರುತ್ತೆ. ಇದು ಪಾಯಸ ಅಲ್ಲ, ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡಿರ್ತೀವಿ ನಾವು. ಒಂಚೂರು ಜಾಸ್ತಿ ಬಿದ್ರೇ ಅದು ಪಾಯಸದ ಥರ ಬರೋದು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇನ್ನೊಂದು ಚೂರು ಬೇಯಬೇಕಿದು. ಅಷ್ಟೊತ್ತಿಗೆ ನಿಮಗೆ ಇದರಲ್ಲಿ ಏಲಕ್ಕಿನೂ ಆ್ಯಡ್ ಮಾಡ್ಕೋಬೇಕು. ನವಣಕ್ಕಿ ಪಾಯಸದಲ್ಲಿ ಒಂದು 4 ಏಲಕ್ಕಿನ ಸುಲ್ಕೊಂಡು ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಕೊಂಡು ಬೆಲ್ಲದ ಜೊತೆಗೇ ಆ್ಯಡ್ ಮಾಡ್ಕೊಂಡ್ಬಿಡ್ಬೋದು. ನಾನು 4 ಏಲಕ್ಕಿ ತೊಗೊತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, 4 ಏಲಕ್ಕಿ ಸ್ವಲ್ಪ ಕುಟ್ಕೊಂಡಿಟ್ಟಿದ್ದೀನಿ ಅಷ್ಟೇ. ನಾನು ಪೂರ್ತಿ ಸಣ್ಣ ಏನು ಮಾಡ್ಕೊಂಡಿಲ್ಲ. ಇವಾಗ ನೋಡಿ ಹೆಂಗೆ ಬೇಯ್ತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೋಬೋದು ನೀವು. ಇವಾಗ ಅಲ್ಲೇ ನಿಂತ್ಕೊಂಡು ಇನ್ನು ಸ್ವಲ್ಪ ಆಗಕ್ಕೆ ಬಂದಿದೆ ಆಲ್ಮೋಸ್ಟ್. ಈ ಬೆಲ್ಲ ಹಾಕಿದ ತಕ್ಷಣ ಇದು ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಈ ಥರ ಇರಲ್ಲ ಕಲರ್. ನೋಡಿ ಹೆಂಗೆ ಬೆಂದಿದೆ ಅಂತ. ಇದನ್ನು ನೋಡಿ, ಈ ಥರ ಬರಬೇಕು ಮೇಲೆಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕೈ ಆಡಿಸ್ಕೊಂಡು ಹಾಕ್ಕೊಂಬಿಟ್ರೆ ಆಯಿತು. ಅದು ನೀಟಾಗಿ ಏಲಕ್ಕಿನೂ ಅದ್ರ ಬೆಲ್ಲದಲ್ಲೇ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ಕೈ ಆಡಿಸ್ಬೇಕು. ಸ್ವಲ್ಪ ಬೆಲ್ಲ ಹಾಕಿದ ಮೇಲೆ ನೀಟಾಗಿ ಕೈ ಆಡಿಸ್ಬೇಕು. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸಿ. ಆವಾಗ
ನಿಮಗೆ ಅದು ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ಆಮೇಲೆ ಇದನ್ನು ಈ ಥರ ನವಣಕ್ಕಿ ಪಾಯಸ ಮಾಡೋದ್ರಿಂದ ಯಾರು ತಿನ್ನಲ್ಲ ಅಲ್ಲ ಅವರೆಲ್ಲರೂ ತಿಂತಾರೆ ಇಷ್ಟಪಟ್ಟು. ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಇದು ನವಣಕ್ಕಿ ಪಾಯಸ ಅಂತ ಅನಿಸಲ್ಲ. ಅಂದರೆ ಇದೇನೋ ನವಣಕ್ಕಿ ಅಂದರೆ ಹೆಂಗಿರುತ್ತೋ ಏನೋ ಅಂತ ಆ ಥರ ಏನೋ ಅನಿಸಲ್ಲ. ಈ ಪಾಯಸ ಮಾಡಿ ಕೊಟ್ಟರೆ ಯಾರಾದರೂ ತಿಂತಾರೆ. ನಾನು ಒಂಚೂರು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಅಲ್ಲೇ ನಿಂತ್ಕೊಂಡು ಕೈ ಆಡಿಸ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಬೇಕಾದರೆ ಈ ಥರ ಎಲ್ಲ ಬೆಂದ ಮೇಲೆ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನೂ ನೀವು ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡು ಇದರೆಲ್ಲ ತುಪ್ಪದಲ್ಲಿ ಕರೆದ್ಬಿಟ್ಟು ಇದರೆಲ್ಲ ಹಾಕ್ಕೊಂಡು ತಿನ್ಬೋದು. ಬೇಡ ಹಾಗೆ ತಿಂತೀವಿ ಅಂದರೆ ಹಾಗೇ ತಿನ್ಬೋದು. ಇಷ್ಟೇ ತುಂಬ ಚೆನ್ನಾಗಿರುತ್ತೆ, ಏನೂ ಹಾಕೋದು ಬೇಡ. ಯಾಲಕ್ಕಿ, ಬೆಲ್ಲ, ನವಣಕ್ಕಿ ಇಷ್ಟೇನೆ ಚೆನ್ನಾಗಿ ಬರುತ್ತೆ. ಇದು ಇಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ಥರ ಬರಬೇಕು. ಈಗ ಒಂದು 5 ನಿಮಿಷ ಬಿಟ್ಟು ನಾನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಒಂದು ಸ್ಲಿಮ್ಮಲ್ಲಿ ಇಟ್ಬಿಟ್ಟಿದ್ದೆ, ಫುಲ್ಲು ಸ್ಲಿಮ್ಮಲ್ಲಿ ಇಟ್ಟು 5 ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಇದು ಮಾತ್ರ, ಇಲ್ಲಾಂದರೆ ನಿಮಗೆ ಟೇಸ್ಟ್ ಅಷ್ಟೊಂದು ಬರೋದಿಲ್ಲ. ನೋಡಿ ಆಲ್ಮೋಸ್ಟ್ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡಿ ನೀವು ಮುಚ್ಚಿಟ್ಟ ಮೇಲೆ ಇದು ನೀರು ಈ ಥರ ಏನಿರಲ್ಲ. ಸ್ವಲ್ಪ ಒಂದು 5 to 6 ಮಿನಿಟ್ಸ್ ನೀವು ಮುಚ್ಚಿಟ್ಬಿಡ್ಬೇಕು ಆಫ್ ಮಾಡಿದ ಮೇಲೆ. ಆಮೇಲೆ ತಿನ್ಬೋದು. ಹಂಗೆ ನೀರೇನಿರಲ್ಲ ಆವಾಗ. ಇದು ಆಲ್ಮೋಸ್ಟ್ ಆಗಿಬಿಟ್ಟಿದೆ, ನಾನು ಆಫ್ ಮಾಡಿಬಿಟ್ಟೆ. ನೋಡಿ ಒಂದು 5 to 6 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ನೋಡಿ ಯಾವ ಥರ ಬಂದಿದೆ. ಈಗ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ನೀವು ಈಗ ಆರಾಮಾಗಿ ಬಟ್ಲಿಗೆ ಹಾಕ್ಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಮಗೆ ಸಡನ್ನಾಗಿ ಯಾವುದೇ ರೀತಿ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ. ಬರೀ ನವಣಕ್ಕಿ, ಬೆಲ್ಲ, ಯಾಲಕ್ಕಿ ಇಷ್ಟನ್ನೇ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ನಿಮ್ಮ ಮತ್ತೆ ಮಾಡ್ಕೊತೀರಾ. ಥ್ಯಾಂಕ್ ಯು.